ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳಿಗೆ ಡಬಲ್ ಧಮಾಕ ಸಿಕ್ಕಿದೆ. ದಿ ಡೆವಿಲ್ ಸಿನಿಮಾ ತಂಡದ ವತಿಯಿಂದ ಎರಡೆರಡು ಅಪ್ಡೇಟ್ ಒಂದೇ ದಿನ ಸಿಕ್ಕಿದ್ದು ಡಿ ಬಾಸ್ ಫ್ಯಾನ್ಸ್ ಫುಲ್ ಖುಷ್ ಆಗಿದ್ದಾರೆ. ಹೌದು, ಈಗಾಗಲೇ ಇದ್ರೆ ನೆಮ್ಮದಿಯಾಗಿರಬೇಕು ಎನ್ನುವಂತಹ ಸಾಂಗ್ ರಿಲೀಸ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡ್ ಶುರುವಾಗಿದೆ. ಇದರ ಜೊತೆಗೆ ಡೆವಿಲ್ ಚಿತ್ರದ ಬಿಡುಗಡೆ ದಿನಾಂಕವೂ ಕೂಡ ಘೋಷಣೆಯಾಗಿದ್ದು ಫ್ಯಾನ್ಸ್ ಹ್ಯಾಪಿನೆಸ್ ಡಬಲ್ ಆಗಿದೆ. ಇನ್ನು ದಿ ಡೆವಿಲ್ ಸಿನಿಮಾವನ್ನ ಪ್ರಕಾಶ್ ವೀರ್ ನಿರ್ದೇಶನವನ್ನ ಮಾಡಿದ್ದು ಡಿಸೆಂಬರ್ 12ರಂದು ಅದ್ದೂರಿಯಾಗಿ ತೆರೆಗೆ ಬರಲಿದೆಯಂತೆ. ಹೀಗಾಗಿ ಈ ಸಿನಿಮಾವನ್ನ ಕಣ್ತುಂಬಿಕೊಳ್ಳಲು ಇನ್ನು 110 ದಿನಗಳ ಕಾಲ ಕಾಯಬೇಕಾಗಿದೆಯಂತೆ. ಇನ್ನು 2023ರಲ್ಲಿ ದರ್ಶನ್ ಅವರ ಕಾಟೇರ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಇದೀಗ 2 ವರ್ಷದ ನಂತರ ದರ್ಶನ್ ಅವರ ಮತ್ತೊಂದು ಸಿನಿಮಾ ಬರ್ತಾ ಇದ್ದು ಫ್ಯಾನ್ಸ್ಗಳಲ್ಲಿ ಕಾತುರ ಹೆಚ್ಚಾಗಿದೆ. ಸದ್ಯ ದರ್ಶನ್ ಜೈಲಿನಲ್ಲಿದ್ದು ಅವರ ಸೋಷಿಯಲ್ ಮೀಡಿಯಾ ಖಾತೆಗಳನ್ನ ಪತ್ನಿ ವಿಜಯಲಕ್ಷ್ಮಿ ಅವರು ಹ್ಯಾಂಡಲ್ ಮಾಡ್ತಿದ್ದಾರೆ. ಅಲ್ಲದೆ ಇಂದು ಸಾಂಗ್ ರಿಲೀಸ್ ಮತ್ತು ಸಿನಿಮಾ ಬಿಡುಗಡೆ ದಿನಾಂಕವನ್ನ ಕೂಡ ಘೋಷಣೆ ಆಗಿರೋದ್ರಿಂದ ದರ್ಶನ್ ಪೇಜ್ನಲ್ಲಿ ಮಾಹಿತಿನ ಕೂಡ ಹಂಚಿಕೊಳ್ಳಲಾಗಿದೆ. ಅದರಲ್ಲಿ ನಲ್ಮೆಯ ಸೆಲೆಬ್ರಿಟೀಸ್ಗಳೇ ನೀವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಂತಹ ಕ್ಷಣ ಬಂದಿದೆ. ದಿ ಡೆವಿಲ್ ಚಿತ್ರದ ಮನಸೂರಿಗೊಳ್ಳುವಂತ ಇದ್ರೆ ನೆಮ್ಮದಿಯಾಗಿರಬೇಕು ಎನ್ನುವಂತ ಹಾಡು ಈಗ ಬಿಡುಗಡೆಯಾಗಿದೆ. ನಿಮ್ಮ ಪ್ರೀತಿ, ಪ್ರೋತ್ಸಾಹ ಮತ್ತು ನಿರಂತರ ಬೆಂಬಲವೇ ನಮ್ಮ ಶಕ್ತಿ. ಈ ಹಾಡು ನಿಮ್ಮ ಹೃದಯಕ್ಕೆ ತಾಗುತ್ತೆ ಅಂತ ಹೇಳಿ ನಂಬಿದ್ದೇವೆ. ಕೇಳಿ ಆನಂದಿಸಿ ಮತ್ತು ನಿಮ್ಮ ಪ್ರೀತಿಯನ್ನ ಹಂಚಿಕೊಳ್ಳಿ. ನಿಮ್ಮ ನಿರಂತರ ಪ್ರಾರ್ಥನೆ ಮತ್ತು ಪ್ರೀತಿ ನಮ್ಮ ಬೆಂಬಲಕ್ಕೆ ಅನಂತ ಧನ್ಯವಾದಗಳು ಅಂತ ಹೇಳಿ ಬರ್ಕೊಳ್ಳಲಾಗಿದೆ. ಇನ್ನು ಈ ಹಾಡು 2024ರ ಡಿಸೆಂಬರ್ನಲ್ಲಿಯೇ ರಿಲೀಸ್ ಮಾಡೋದಾಗಿ ಚಿತ್ರತಂಡ ಹೇಳ್ಕೊಂಡಿತ್ತು. ಆದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಿಂದಾಗಿ ಶೂಟಿಂಗ್ ನಡೆಯೋದು ತಡವಾಗಿತ್ತು. ಹೀಗಾಗಿ ದಿ ಡೆವಿಲ್ ಸಾಂಗ್ ಈಗ ರಿಲೀಸ್ ಆಗಿದೆ.